ನಮಸ್ಕಾರ ವೀಕ್ಷಕರೇ, ನಾನು ಇವತ್ತು ವಿಜಯಪುರ ಜಿಲ್ಲೆ ಬಳಗಾನೂರು ಗ್ರಾಮದ ವಿಶೇಷ ವ್ಯಕ್ತಿಯ ಬಗ್ಗೆ ಹೇಳಬಯಸುತ್ತೇನೆ. ವೀಕ್ಷಕರೇ, ಗ್ರಾಮೀಣ ಅಂಚೆ ನೌಕರರು ಬಳಗಾನೂರು ಶಾಖೆ ಇವರ ಸೇವಾ ನಿವೃತ್ತಿ ಪ್ರಯುಕ್ತ ಬೀಳ್ಕೊಡು ಹಾಗೂ ಸನ್ಮಾನ ಸಮಾರಂಭ ಆಯೋಜಿಸಲಾಯಿತು. ವೀಕ್ಷಕರೇ, ನಾನು ಒಂದು ವಚನ ಹೇಳುವ ಮುಖಾಂತರ ಈ ಕಾರ್ಯಕ್ರಮ ಪ್ರಾರಂಭಿಸುತ್ತೇನೆ. ಕೊಲಬೇಡ ಕುಲಬೇಡ, ಹುಸಿಯ ನುಡಿಯಲು ಬೇಡ, ಎದುರು ಹಳಿಯಲು ಬೇಡ, ಇದೇ ಅಂತರಂಗದ ಸುದ್ದಿ, ಇದೇ ಬಹಿರಂಗದ ಸುದ್ದಿ, ಕೂಡಲ ಸಂಗಮ ದೇವ. ವೀಕ್ಷಕರೇ, ಈ ವಚನ ಯಾಕೆ ಹೇಳಿದ್ನೆಂದರೆ, ಒಬ್ಬ ವ್ಯಕ್ತಿಯು ಮನುಷ್ಯನಲ್ಲಿ ಏನೇನು ಅಳವಡಿಸಿಕೊಂಡಿರ್ಬೇಕಂತಂದ್ರೆ ಜಾತಿ ಮತ, ಅವನು ಇವನು, ಅವನು ಬೇರೆ ನಾನು ಬೇರೆ ಅನ್ನುವುದು, ಇನ್ನೊಬ್ಬರ ಬಗ್ಗೆ ಹೀಯಾಳಿಸುವುದು, ಅಥವಾ ಹಿಂದೆ ಮುಂದೆ ಅವರ ಬಗ್ಗೆ ಮಾತನಾಡುವುದು, ಬೇರೆಯವರ ಬಗ್ಗೆ ಸುಳ್ಳು ಸುದ್ದಿ ಹರಡಿಸುವುದು, ಹಾಗೂ ಸುಳ್ಳನ್ನು ಹೇಳಿ ಹಣವನ್ನು ಕೇಳುವುದು, ಲಂಚವನ್ನು ಕೇಳೋದು. ಈ ಜನರನ್ನು ಯಾರೂ ನಂಬೋದಿಲ್ಲ. ವೀಕ್ಷಕರೇ, ಒಬ್ಬ ವ್ಯಕ್ತಿ ಒಳ್ಳೆಯ ರೀತಿಯಿಂದಿದ್ದರೆ, ಒಳ್ಳೆಯ ಗುಣಗಳನ್ನು ಹೊಂದ್ರೆ, ಒಳ್ಳೆಯ ಗೌರವಾನ್ವಿತದಿಂದ ನಡ್ಕೊಂಡ್ರೆ, ಆ ವ್ಯಕ್ತಿಗೆ ತಮ್ಮ ನಿವೃತ್ತಿಯಲ್ಲಿ ಎಷ್ಟೊಂದು ಜನರು ಬೀಳ್ಕೊಡುತ್ತಾರೆ ಎಂದು ನೀವು ಈ ವಿಡಿಯೋದಲ್ಲಿ ಕಾಣಬಹುದು. ವೀಕ್ಷಕರೇ, ಸಾವಿರಾರು ಜನಗಳು ಕೂತ್ಕೊಂಡಿದ್ದಾರೆ ಅವರನ್ನು ಬೀಳ್ಕೊಡೋ ಸಲುವಾಗಿ. ನೀವು ಇಲ್ಲಿ ನೋಡ್ಬೋದು, ಎಷ್ಟೊಂದು ಶಾಂತ ಚಿತ್ತದಿಂದ ಕೂತ್ಕೊಂಡಿದ್ದಾರೆ. ಹೊರಗಡೆ ಮಳೆಯನ್ನು ಲೆಕ್ಕಿಸದೆ, ಈಗ ಹೊರಗಡೆ ಮಳೆ ಬರ್ತಾ ಇದೆ, ಅದನ್ನು ಬರ್ತಾ ಇದ್ದರೂ ಕೂಡ ಜನಗಳು ಚಿತ್ತದಿಂದ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದಾರೆ. ವೀಕ್ಷಕರೇ, ಈ ಕಾರ್ಯಕ್ರಮ ಆಯೋಜಿಸಿದ್ದು ಒಬ್ಬ ಸಾಮಾನ್ಯ ಪೋಸ್ಟ್ ಮ್ಯಾನ್ ಬಗ್ಗೆ. ವೀಕ್ಷಕರೇ, ಇದೇ ಗ್ರಾಮದ ಶ್ರೀ ಶಿವಣ್ಣ ದೇಶೆಟ್ಟಿ ಎಂಬ ಸಾಮಾನ್ಯ ಬಡ ರೈತ ಕುಟುಂಬದಲ್ಲಿ ಹುಟ್ಟಿದ ವ್ಯಕ್ತಿ. ಸುಮಾರು 40 ವರ್ಷಗಳ ಸೇವೆ ಸಲ್ಲಿಸಿದ ದೇಶೆಟ್ಟಿಯವರು ಹಿಂದೆ ಜುಲೈ 25 ತಾರೀಕಿಗೆ ಇವರು ನಿವೃತ್ತಿ ಹೊಂದಿದರು. ಅದರ ಪ್ರಯುಕ್ತವಾಗಿ ಗ್ರಾಮದ ಎಲ್ಲ ಜನರು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜಿಸಿದರು. ಈ ಕಾರ್ಯಕ್ರಮಕ್ಕೆ ಊರಿನ ಹಿರಿಯರು ಹಾಗೂ ಕಿರಿಯರು ಹಾಗೂ ರಾಜಕೀಯ ಧುರೀಣರು ಎಲ್ಲ ಊರಿನ ಜನರು ವಿದಾಯವನ್ನು ಹೇಳಿದರು. ಪ್ರಿಯ ವೀಕ್ಷಕರೇ, ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಇವತ್ತು ನೋಡಿ, ನೀವು ಯಾವುದೇ ಒಂದು ಹುದ್ದೆ ಇರ್ಬೋದು, ತಾಲೂಕು ಆಫೀಸರ್ ಆಗಿರ್ಬೋದು, ಅಥವಾ ಗ್ರಾಮೀಣ ಒಬ್ಬ ಶಿಕ್ಷಕರಾಗಿರ್ಬೋದು, ಒಬ್ಬ ಬ್ಯಾಂಕ್ನಲ್ಲಿ ಸೇವೆ ಸಲ್ಲಿಸೋದಾಗಿರ್ಬೋದು, ಅಥವಾ ಜಿಲ್ಲಾಧಿಕಾರಿನೇ ಆಗಿರ್ಬೋದು, ತಹಸೀಲ್ದಾರೇ ಆಗಿರ್ಬೋದು, ಯಾವುದೇ ನಿವೃತ್ತಿ ಹೊಂದಿದ ಹೇಳ್ತಿದ್ದಾರೆ, ಅವರು ರಿಟೈರ್ಮೆಂಟ್ ಆದ ನಂತರ ಅವ್ರಿಗೆ ಬೀಳ್ಕೊಡೋದನ್ನು ಯಾವ ಥರ ಅದನ್ನು ನೀವು ನೋಡಿರ್ತಕ್ಕಂಥದ್ದು ವೀಕ್ಷಕರೇ. ಆದರೆ ಈ ಶಿವಣ್ಣ ದೇಶೆಟ್ಟಿ ಅವರಿಗೆ ಈ ಸಿಂದಗಿ ತಾಲೂಕಿನ ಈ ತಾಲೂಕು ಪೋಸ್ಟಲ್ ಇನ್ಸ್ಪೆಕ್ಟರ್ ಅಂತ ಇರ್ತಾರೆ, IPO ಅಂತೇಳಿ, ಆ ಕಾರ್ಯಕ್ರಮಕ್ಕೆ ಖುದ್ದಾಗಿ ತಾವೇ ಬಂದು ಇವ್ರ ಬಗ್ಗೆ, ಶಿವಣ್ಣ ದೇಶೆಟ್ಟಿ ಅವರ ಬಗ್ಗೆ ಒಂದು ಒಳ್ಳೆಯ ಮಾರ್ಮಿಕವಾಗಿ ನೋಡಿದರು. ಏನಂದ್ರೆ, ಜೀವನದಲ್ಲಿ ನಾವು ಒಂದು ಒಳ್ಳೆಯ ಮಾರ್ಗಗಳನ್ನು ಅಳವಡಿಸಿಕೊಂಡ್ರೆ, ನಾವು ಒಂದು ಒಳ್ಳೆಯ ನಡತೆಯಿಂದ, ಒಳ್ಳೆಯ ರೀತಿಯಿಂದ ಇದ್ರೆ ಅದನ್ನು ನಮಗೆ ಆ ನಿವೃತ್ತಿಯಲ್ಲಿ ಆ ಫಲ ಅಂತಕ್ಕಂತ ಹೇಳಿದರು. ಕಾಯಕವೇ ಕೈಲಾಸ, ಕಾಯಕದಲ್ಲಿ ಕೈಲಾಸನ್ನು ಕಾಣಬೇಕು. ನೀವು ಯಾವುದರಲ್ಲಿ ನೀವು ವೃತ್ತಿಯನ್ನು ಇರ್ತೀರೋ ಆ ವೃತ್ತಿಯಲ್ಲಿ ನಿಯತದಿಂದ ಮತ್ತು ಆಮೇಲೆ ಒಳ್ಳೆಯ ಪ್ರೀತಿ ವಿಶ್ವಾಸದಿಂದ ನೀವಿದ್ರೆ ಆ ವೃತ್ತಿಯಲ್ಲಿ ಸಾರ್ಥಕತೆಯನ್ನಾಗ್ತದೆ. ಅದನ್ನೇ ಆ ಉದಾಹರಣೆಯಾಗಿ ಇಲ್ಲಿ ಶಿವಣ್ಣ ದೇಶೆಟ್ಟಿ ಅವರ ಸನ್ಮಾನವನ್ನು ಕಾಣ್ಬೋದು. ಸುಮಾರಾಗಿ 15 ವರ್ಷದಲ್ಲಿ ನಾವು ಸೇವೆಯಲ್ಲಿ ಇದ್ದಿದ್ದೀನಿ. ಆ ಸೇವೆಯಲ್ಲಿ ಹಲವಾರು ಜನಗಳು ರಿಟೈರ್ಮೆಂಟ್ ಆಗಿದ್ದಾರೆ. ಈ ಥರ ರಿಟೈರ್ಮೆಂಟ್ ಆಗಿದ್ದಂದು ಎಂದೂ ನೋಡೇ ಇಲ್ಲ. ಈ ಥರ ಅದ್ಧೂರಿ ಕಾರ್ಯಕ್ರಮವನ್ನು ಎಂದೂ ಕಣ್ಣಾರೆ ಕಂಡಿಲ್ಲ. ಇಷ್ಟೊಂದು ಗ್ರಾಮದ ಜನರು, ಗ್ರಾಮಸ್ಥರು ಇವರಿಗಾಗಿ ಇಷ್ಟೊಂದು ಅದ್ಧೂರಿಯಾಗಿ ಒಂದು ಭವ್ಯತ ರೀತಿಯಿಂದಾಗಿ ಒಂದು ಬೀಳ್ಕೊಡ್ತಾ ಇದ್ದಾರೆ ಅಂತಂದ್ರೆ ತುಂಬ ಖುಷಿಕರ ವಿಷಯ. ಹಾಗೂ ಇದರಲ್ಲಿ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೀನಿ ಅಂದ್ರೆ ಅದು ಇನ್ನೂ ಒಂದು ನನ್ನ ಪುಣ್ಯ ಅಂತಕ್ಕಂಥ ವಿಷಯಗಳನ್ನು ಆಡಿದರು. ಒಬ್ಬ ಪೋಸ್ಟ್ ಮಾಸ್ಟರ್ ಜೀವನ ಎಷ್ಟು ಕಷ್ಟಕರ ಜೀವನವನ್ನು ಸಾಗಿಸ್ತಾ ಇದ್ದಿದ್ದಾರೆ ಅಂದರೆ, ಮುಂಚೆ ಒಂದು ಗ್ರಾಮದಲ್ಲಿ ಪ್ರತಿ ಮನೆಗೆ ಹೋಗಿ ಅವರ ಸಂಬಂಧಿಕರಾಗಿರ್ಬೋದು ಅಥವಾ ಇನ್ನಿತರ ಯಾವುದೇ ಹುದ್ದೆಗಳಿಂದ
ಆರ್ಡ್ರ್ ಆಗಿರ್ಬೋದು ಅದನ್ನು ತಲುಪಿಸ್ತಕ್ಕಂಥದ್ದು ಅದೇ ಪೋಸ್ಟ್ ಮಾಸ್ಟರ್ ಆಗಿದ್ದರು. ಅದು ಹೇಗಂದ್ರೆ ಹಲವಾರು ಜನಗಳ ಮನೆಗಳು ತೋಟದಲ್ಲಿದ್ದಾವೆ, ಇನ್ನು ಕೆಲವರು ಊರಿಂದ ಆಚೆದುಗಳಿದಾವ, ಅವರೆಲ್ಲ ಮನೆಗಳಿಗೆ ಹೋಗಿ ತಲುಪಿಸ್ತಕ್ಕಂಥದ್ದಂದ್ರೆ ಅದು ಪೋಸ್ಟ್ ಮ್ಯಾನ್ ಅಂತಕ್ಕಂಥ ವೃತ್ತಿ. ಅದನ್ನೇ ಇವತ್ತು ಈ ನಿವೃತ್ತಿಯಲ್ಲಿ ಇಷ್ಟೊಂದು ಗೌರವ ಕೊಡ್ತಾ ಇದ್ದಾರಂತಂದ್ರೆ ಈ ಶಿವಣ್ಣ ದೇಶೆಟ್ಟಿಯವರು ತಮ್ಮ ವೃತ್ತಿಯಲ್ಲಿ ಯಾವ ರೀತಿಯನ್ನು ಸೇವೆ ಸಲ್ಲಿಸಿದ್ದಾರೆ ಅನ್ನತಕ್ಕಂಥದ್ದು ಈ ನೀವೆಲ್ಲ ಭಾಗವಹಿಸಿರ್ತಕ್ಕಂಥ ಕಾರ್ಯಕ್ರಮದ ಎಲ್ಲ ಅತಿಥಿಗಳು ಅದನ್ನೇ ನಾನು ನೋಡ್ತಾ ಇದ್ದೀನಿ. ರಾಜ್ಯ ಸರ್ಕಾರದಿಂದ ನೌಕರಿ ಆರ್ಡ್ರ್ ಆಗಿರ್ಬೋದು ಅಥವಾ ಕೇಂದ್ರ ಸರ್ಕಾರದಿಂದ ನೌಕರಿ ಆರ್ಡ್ರ್ ಆಗಿರ್ಬೋದು, ಇವತ್ತು ಒಂದು ಪ್ಯೂನಿ ಆಗಿರ್ಬೋದು, ಇವತ್ತು ಡಿ ಸಿನೇ ಆಗಿರ್ಬೋದು, ಅಥವಾ KAS ಆಗಿರ್ಬೋದು, ತಹಸೀಲ್ದಾರೇ ಆಗಿರ್ಬೋದು, ಯಾವುದೇ ಒಂದು ಹುದ್ದೆ ಆರ್ಡ್ರ್ ಬರಬೇಕಾಗಿತ್ತಂದ್ರೆ ಅದನ್ನು ಯಾರ ಮುಖಾಂತರ ಅದು ಈ ನಮ್ಮ ಡಿಪಾರ್ಟ್ಮೆಂಟಲ್ಲಿರ್ತಕ್ಕಂಥ ಒಂದು ಪೋಸ್ಟ್ಮನ್ ಮುಖಾಂತರ ಆ ಮನೆಗೆ ತಲುಪ್ತಾ ಇತ್ತು. ಅವ್ರಿಗಾಗೆ ಕಾಯ್ತಾ ಇದ್ದರು. ಇದನ್ನು ಇಷ್ಟೊಂದು ಆ ಈ ಪೋಸ್ಟ್ಮನ್ ಅಂತಕ್ಕಂಥ ವೃತ್ತಿಯನ್ನು ಅಷ್ಟೊಂದು ಇಂಪಾರ್ಟೆಂಟ್ ಐತಿ ಅಂತಕ್ಕಂಥ ಮಾತನ್ನು ಹೇಳಿದರು. ಪ್ರಿಯ ವೀಕ್ಷಕರೇ, ಶಿವಣ್ಣ ದೇಶೆಟ್ಟಿ ಅವರಿಗೆ ದಂಪತಿಗೆ ಬಟ್ಟೆ ಆಯರಿ ಹಾಗೂ 5 ಗ್ರಾಂ ಚಿನ್ನ, ಹಲವಾರು ಜನರಿಂದ ಶಾಲು ಸನ್ಮಾನ ಮಾಡಿದರು. ಇದು ಶಬ್ದಗಳಲ್ಲಿ ಹೇಳುತ್ತಿರೋದು ವೀಕ್ಷಕರೇ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಸಾವಿರಾರು ಜನರು ಇದನ್ನು ಕಣ್ತುಂಬಿಕೊಂಡು ನೋಡಿದೇ ಅದೊಂದು ಆನಂದವೆಂದು ಹೇಳಬಹುದು ವೀಕ್ಷಕರೇ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಜನರಿಗೆ ಹಾಗೂ ಊರಿನ ಜನರಿಗೆ ಅವರಿಗಾಗಿ ಊಟವನ್ನು ಮಾಡಿಸಲಾಗಿತ್ತು. ಊಟ ಮಾಡಿ ಎಲ್ಲರೂ ಸಂತೋಷದಿಂದ ಹೋದರು ವೀಕ್ಷಕರೇ. ಈ ಶಿವಣ್ಣ ದೇಶೆಟ್ಟಿಯವರು ಪ್ರಾರಂಭ ದಿನಗಳಲ್ಲಿ ಎಷ್ಟಪ್ಪ ಅಂದ್ರೆ ಒಂದು ತಿಂಗಳಿಗೆ ಕೇವಲ 115 ರೂಪಾಯಿಗಾಗಿ ದುಡಿತಿದ್ರು. 115 ರೂಪಾಯಿದಲ್ಲಿ ಒಂದು ತಿಂಗಳ ಪೂರ್ತಿಯಾಗಿ ಜೀವನ ಮಾಡ್ಬೇಕಂದ್ರೆ ಎಷ್ಟೊಂದು ಕಷ್ಟ ಅದ ಅಂತಕ್ಕಂಥದ್ದು ನಿಮಗೆ ಗೊತ್ತಿದ್ದಿರ್ತಕ್ಕಂಥ ವಿಷಯ ವೀಕ್ಷಕರೇ. ಪ್ರಾರಂಭಿಕ ದಿನಗಳಲ್ಲಿ 115 ರೂಪಾಯಿದಲ್ಲಿ ಅಂತಾರೆ ಪೋಸ್ಟಲ್ನಿಂದ ಪೋಸ್ಟ್ ಆಫೀಸ್ ಇದರಲ್ಲಿ ಇವೆಲ್ಲ ಬೆಳಗ್ಗೆಯಿಂದ ಹಿಡಿದು ಸಾಯಂಕಾಲವರೆಗೂ ಇವತ್ತು ಬೆಳಗ್ಗೆ ಡ್ಯೂಟಿ ಚಾಲೂ ಆಯ್ತಂದ್ರೆ ಆ ಬಸ್ ಮುಖಾಂತರ ಬಂದಿರತಕ್ಕಂಥ ಪತ್ರಗಳನ್ನು ಬ್ಯಾಗ್ ಹೊಡೆದ ನಂತರ ಆ ಬ್ಯಾಗ್ ಹೊಡೆದು ಯಾರ್ಯಾರಿಗೆ ಎಲ್ಲೆಲ್ಲಿ ತಲುಪಿಸ್ಬೇಕು, ಗ್ರಾಮದಲ್ಲಿ ಎಲ್ಲೋ ಶಾಲೆಗಳಾಗಿರ್ಬೋದು ಅಥವಾ ಯಾವುದೋ ಇನ್ನಿತರ ಬ್ಯಾಂಕ್ಗಳಾಗಿರ್ಬೋದು ಅಥವಾ ಇನ್ನಿತರ ಈ ವೃದ್ಧಾಪ್ಯ ಪಿಂಚಣಿ ಯೋಜನೆಗಳಲ್ಲಿರ್ತಕ್ಕಂಥ ವೃದ್ಧಾಪ್ಯ ವೇತನ ತಗೋತಾ ಇದ್ದಾರಲ್ಲ ಆ ಜನಗಳಿಗೆ ತಲುಪಿಸೋದಾಗಿರೋದು. ಇದನ್ನು ಯಾವ ಥರ ಅಂದ್ರೆ ಪ್ರತಿ ಮನೆಗೆ ಹೋಗಿ ತಲುಪಿಸ್ತಾ ಇದ್ರು. ಪ್ರತಿ ಜನಗಳಿಗೆ ತಲುಪಿಸ್ರಿಂದ ಆ ಜನಗಳ ಪ್ರೀತಿ ಅವರಿಂದ ಏನೂ ಹಣವನ್ನು ನಿರೀಕ್ಷೆ ಮಾಡದೆ ಅವರ ಜನಗಳಿಗೆ ಕರೆಕ್ಟಾಗಿ ಅವರು ಇವತ್ತು ಮನೆಯಲ್ಲಿ ಇಲ್ಲದೇ ಇದ್ದರೂ ಕೂಡ ಅವರು ನಾಳಿಗೋ ಅಥವಾ ನಾಡಿದೋ 2 ದಿನ ಅವ್ರ ಸಲುವಾಗಿ ವೇಟ್ ಮಾಡಿದೆ. ಈ ಪೋಸ್ಟಲ್ ಅಂದರೆ ಹೆಂಗೆ ಪೋಸ್ಟ್ ಆಫೀಸಿನಲ್ಲಿ ಬರ್ತಕ್ಕಂಥವು ಹೆಂಗಿರ್ತದೆ ಅಂದ್ರೆ ಆ ಮನೆಗೆ ಹೋದ ನಂತರ ವಿಸಿಟ್ ಮಾಡಿದ ನಂತರ ಆ ಜನಗಳು ಮನೇಲಿ ಇರದೇ ಇದ್ರೆ ಅದನ್ನು ಹೊರತಾಗಿ ರಿಟರ್ನ್ ತಾಲೂಕು ಕೇಂದ್ರಕ್ಕೆ ಕಳಿಸತಕ್ಕಂಥ ರೂಲ್ಸ್ ಇರ್ತದೆ. ಆದರೆ ಈ ದೇಶೆಟ್ಟಿಯವರು ಏನು ಮಾಡ್ತಾಯಿದ್ರು ಅಂದ್ರೆ ಅದನ್ನು ಆ ಥರನ ಕಳಿಸಿದ್ರೆ ಅವ್ರಿಗೆ ತೊಂದರೆ ಸಿಕ್ಕೋತಾ ಇದ್ದಾರೆ ಅಂದ್ಕೊಂಡು ಅವ್ರಿಗಾಗಿ 2, 3 ದಿನ 4 ದಿನ ಮನೆಗೆ ಹೋಗಿ ಕಾಯ್ದು ಅವರಿಗಾಗಿ ಆ ಹಣನ ತಲುಪಿಸ್ತಾ ಇದ್ದರು ವೀಕ್ಷಕರೇ. ಅದರ ಜೊತೆಗೆ ಈಗಿನ ಇದರಲ್ಲಿ ಈ ಯಾವ ಥರ ಬಂದಿದೆ ಅಂದ್ರೆ ಈ ಡಿಜಿಟಲ್ ಮಾಧ್ಯಮ ಆಗಿದೆ. ಇವತ್ತು ಪತ್ರ ವ್ಯವಹಾರಗಳು ಕಡಿಮೆ ಆಗಿದ್ದಾವೆ. ಆದರೆ ಪತ್ರ ವ್ಯವಹಾರಗಳು ಕಡಿಮೆ ಆದರೂ ಕೂಡ ಈ ಪೋಸ್ಟ್ಗಳಿಗೆ ಈ ಯಾವ್ಯಾವ ಅಂದ್ರೆ ಈ ಆಧಾರ್ ಕಾರ್ಡ್ ಅನ್ನತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಈ ಬ್ಯಾಂಕಿಂದ ಬರ್ತಕ್ಕಂಥ ಏನು ATM ಕಾರ್ಡ್ಸ್ಗಳು ಅದು ಪೋಸ್ಟಿಗೆ ಬರ್ತಾಯಿದೆ. ಅದನ್ನು ಎಷ್ಟೋ ಜನಗಳನ್ನು ನಮ್ದು ಯಾವಾಗ ಬರ್ತಕ್ಕಂಥದ್ದು ಅಂದ್ರೆ ಅದನ್ನು ಕರೆಕ್ಟಾಗಿ ತಲುಪಿಸ್ತಕ್ಕಂಥದ್ದು ಇದು ಇರ್ತೈತಿ. ಅದನ್ನು ಕೆಲವು ಸಮಯದಲ್ಲಿ ಈ ಆಧಾರ್ ಕಾರ್ಡ್ ಆಗಿರ್ಬೋದು, ATM ಕಾರ್ಡ್ ಆಗಿರ್ಬೋದು ಅದು ತೊಗೊಳಕ್ಕೆ ಜನಗಳು ಇರ್ತಿರಲ್ಲ. ಅವ್ರನ್ನ ಪಕ್ಕದವರ ಮನೆಗೆ ಹೋಗಿ
ಅಥವಾ ಅವ್ರ ಮೊಬೈಲ್ ನಂಬರನ್ನು ತೆಗೆದುಕೊಂಡು ಅವರನ್ನು ಸಂಪರ್ಕ ಮಾಡಿ ನೀವು ಎಲ್ಲಿದ್ದೀರಿ, ನಿಮ್ಮಿಂದ ನಿಮಗಾಗಿ ಈ ಥರ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ಇದರಿಂದ ಬ್ಯಾಂಕಿಂದ ಇರ್ತಕ್ಕಂಥ ATM ಕಾರ್ಡ್ ಆಗಿರ್ಬೋದು ಅಥವಾ ಇನ್ನಿತರ ಪಾರ್ಸಲ್ಗಳಾಗಿರ್ಬೋದು ಅದನ್ನು ಅವರಿಗೆ ಕರೆ ಮಾಡಿ 2-3 ಬಾರಿ ಕರೆ ಮಾಡಿ ಅವರನ್ನು ಎಚ್ಚರಿಸಿ, ನೋಡಿರಿ ನಿಮ್ಮ ಮನೆಗೆ ನಾ ಬಂದಿದ್ದೀನಿ, ನೀವು ಮನೆಯಲ್ಲಿಲ್ಲ, ಎಲ್ಲಿದ್ದೀರಿ, ಯಾವ ಊರಿಗೆ ಹೋಗಿದ್ದೀರಿ, ಅದನ್ನು ನೀವು ಇದನ್ನು ತೊಗೊಂಡು ಹೋಗ್ರಿ ಅಂಥೇಳಿ ಈ ಥರ ಜನಗಳನ್ನು ಅವರ ಬಂದಿರತಕ್ಕಂಥ ವಸ್ತುಗಳನ್ನು ತಲುಪಿಸ್ತಾ ಇದ್ದರು ವೀಕ್ಷಕರೇ. ಶಿವಣ್ಣ ದೇಶೆಟ್ಟಿಯವರು ₹15 ಹಿಡಿದು 115 ಹಿಡಿದು ಕೊನೆಯ ಲಾಸ್ಟಿಗೆ 24,000ವರೆಗೆ ಅವರು ಪೇಮೆಂಟನ್ನು ತೆಗೆದುಕೊಂಡವರು ವೀಕ್ಷಕರೇ. ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೆ ಜನಸಾಮಾನ್ಯರಿಗೆ ತಲುಪಿಸಲಿ ಅನ್ನುತ್ತಾ ಇದನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪ್ರತಿಯೊಬ್ಬರಿಗೆ ಇದನ್ನು ಶೇರ್ ಮಾಡಿ, ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಇದನ್ನು ಹಲವಾರು ಜನಗಳಿಗೆ ತಲುಪಿಸಿರಿ. ಇದನ್ನು ಇದೇ ರೀತಿಯಾಗಿ ಒಳ್ಳೆಯ ಮಾರ್ಗವನ್ನು ಎಲ್ಲ ಜನಗಳು ಅಳವಡಿಸಿಕೊಳ್ಳ್ರಿ ಅಂದರೆ ಕಾಶಿ ಮಧುರೈ ಪುಣ್ಯ ಕ್ಷೇತ್ರಗಳಲ್ಲಿ ಇರುವುದು ದೇವರಲ್ಲ. ಹಾಗಾದರೆ ದೇವರ ಯಾವುದು? ನಿನ್ನನ್ನು ನೀನು ತಿಳಿದುಕೊಂಡರೆ ನೀನೇ ನೋಡ ದೇವರು ಅಂತ ನಮ್ಮ ವಿಶ್ವಗುರು ಅಣ್ಣ ಬಸವಣ್ಣವರ ಒಂದು ವಚನವನ್ನ ಮುಂದಿಟ್ಟುಕೊಂಡು ಇವತ್ತಿನ ದಿವಸ ಎನ್ನ ಆರಾಧ್ಯ ದೇವರಾದಂತ ಶ್ರೀಶೈಲ ಚನ್ನಮಲ್ಲಿಕಾರ್ಜುನ ಮನೆಯದು ಅಜ್ಞಾನದಿಂದ ದೂರ ಸರಿದಂತಹ ಸುಜ್ಞಾನದ ಮಾರ್ಗವನ್ನು ಬಿತ್ತರಿಸಿದಂತಹ ಕಲಿಯುಗದ ಕಾಮಧೇನು ಎಡಬಿಡಿಯ ಸಿದ್ಧಿ ಕುರಿತ ಮುತ್ಯ ಮಲ್ಲಯ್ಯನವರ ಪಾದಾರವಿಂದಗಳಲ್ಲಿ ಹಗಲಿರುಳು ದುಡಿತ ಇವತ್ತಿನ ದಿವಸ ಬಳಗಾನೂರ ಗ್ರಾಮದಲ್ಲಿ ಗ್ರಾಮೀಣ ಅಂಚೆ ನೌಕರ ಬಳಗಾನೂರ ಶಾಖೆಯವರ ಸೇವಾವತಿಯಿಂದ ನೌಕರಿಯಿಂದ ನಿವೃತ್ತಿಯ ನಿವೃತ್ತಿಯಿಂದ ಕೊನೆಗೊಳ್ಳುವ ಒಂದು ಕಾರ್ಯಕ್ರಮವನ್ನ ನನ್ನ ಊರಿನವರು ಬಹಳ ಒಂದು ವಿಶೇಷತೆಯಿಂದ ಈ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಮಾಡಿಕೊಂಡು ಬಂದಿರಿ. ನನ್ನಲ್ಲಿ ನಾನು ಕೆಲಸ ಮಾಡ್ತೇನೆ, ಆದ್ರೆ ಇಷ್ಟೊಂದು ಸರಿಯಾಗಿ ಅನುಕೂಲ ಅಲ್ಲಿ ಮಾಡಿಕೊಳ್ಳುವಾಗ ಭಯಂಕರ ಹೊಟ್ಟೆಗೆ ನಾನು ನಾನು ಹೋಗ್ಬಿಟ್ಟು ಮಾಡಿಬೋದು ಬಿಟ್ಟು ಬಿಡಬಹುದು, ಏನು ಅಂದಿರ್ಬೋದು, ಯಾರ ನಮಸ್ಕಾರ ಸರ್ತಾನ ಅಂದಿರ್ಬೋದು, ಅಂದಿರ್ಬೋದು. ಎಲ್ಲರೂ ದಯವಿಟ್ಟು ತಮ್ಮ ಮನಸ್ಸಿನಲ್ಲಿ ಮಾಡಿ ಎಲ್ಲವನ್ನು ಗೂಢಿಸಿ ನನ್ನನ್ನು ಆಶೀರ್ವದಿಸಬೇಕು ಅಂತ ನಮ್ಮಲ್ಲಿ ಕಳೆದಿಂದ ಕೇಳಿಕೊಳ್ಳುತ್ತೇನೆ. ಇನ್ನೊಮ್ಮೆ ಎಲ್ಲರಿಗೂ ಏನಾದರೂ ಪೋಸ್ಟಿನ ನಾವು ಮಾಡಿದ ಕೆಲವು ಪಾತ್ರಗಳು ಇದ್ದೇವೆ, ಅವು ಏನು ಹೋಗ್ಯಾವ ಏನಾದ್ರು ಭಾಗವಹಿಸಿ ನಿಮ್ಗೆ ಯಾವ ಬೇಕಾದಾಗ ನಾವು ಸ್ವಾಮಿಸಿ ನಾ ಸಂಬಂಧಿಸಿದ್ದೀನಿ. ನಾ ಇರುವವರೆಗೂ ಮಾಡಿದಂತ